ನೋಡಿ ಲಿಟಲ್ ಹೆಲ್ಪರ್ ಹಾಯ್ ಮಾಡಿ. ಹೆಲ್ಪರ್ ಅಲ್ಲ, ಡಿಸ್ಟ್ರಾಯರ್. ಎಷ್ಟು ಕ್ಯೂಟ್ ಆಗಿದೆ ನೋಡಿ. ಇವತ್ತು ಪುಳಿಯೋಗರೆಗೆ ಏನೇನು ಬೇಕು ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ತುಂಬಾ ಚೆನ್ನಾಗಿದೆ, ಕ್ವಾಲಿಟಿನೂ ಅಷ್ಟೇ ತುಂಬಾ ಚೆನ್ನಾಗಿದೆ. ಸೊ ಸ್ಪೇಷಿಯಸ್ ಆಗಿ ಕೂಡ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಹರ್ಷಿ ಕಿರಣ್ ಕನ್ನಡ ವ್ಲಾಗ್ಸ್. ನಾನಿವತ್ತು ಡೈಲಿ ವ್ಲಾಗ್ನ ಮಾಡ್ತಾ ಇದ್ದೀನಿ. ಆ್ಯಂಡ್ ಈ ವ್ಲಾಗಲ್ಲಿ ಏನಂದರೆ ನಾನಿವಾಗ ಬ್ರೇಕ್ಫಾಸ್ಟ್ಗೆ ಪ್ರಿಪೇರ್ ಮಾಡ್ತಾ ಇದ್ದೆ ಪುಳಿಯೋಗರೆದು. ಸೊ ಹೇಗೆ ಮಾಡ್ತಾ ಇದ್ದೀನಿ ಅಂತ ನೋಡ್ಕೊಂಡು. ಸೊ ಪುಳಿಯೋಗರೆಗೆ ಏನೇನು ಬೇಕು ಅಂತ ರೆಡಿ ಮಾಡ್ಕೊಂಡಿದ್ದೀನಿ. ಸಾಸಿವೆ, ಕರ್ಬೇವಿನ ಸೊಪ್ಪು, ಸ್ವಲ್ಪ ಉದ್ದಿನಬೇಳೆ, ಪೆಪ್ಪರ್ ಪೌಡರ್, ಖಾರದ ಪುಡಿ, ಸ್ವಲ್ಪ ಬೆಲ್ಲ, ಹಾಗೆ ಹುಣಸೆಹಣ್ಣ ನೆನೆಸಿಟ್ಕೊಂಡಿದ್ದೀನಿ, ಹಾಗೆ ಒಣಮೆಣ್ಸಿನ್ಕಾಯಿ ಮತ್ತು ಶೇಂಗಾ ಬೀಜನ ನಾನಿಲ್ಲಿ ರೆಡಿ ಮಾಡ್ಕೊಂಡಿದ್ದೀನಿ. ಆ್ಯಂಡ್ ಇದು ನಾನು MTR ಪ್ಯಾಕೆಟ್ ಯೂಸ್ ಮಾಡಿಕೊಂಡು ಪುಳಿಯೋಗರೆನ ಮಾಡ್ತಾ ಇರೋದು ಇವತ್ತು. ಸೊ ಒಂದು ಕಡಾಯಿ ಇಟ್ಕೊಂಡು ಅದಕ್ಕೆ ಎಣ್ಣೆ ಹಾಕಿ ಅದಕ್ಕೆ ನಾವು ಏನೇನು ಒಗ್ಗರಣೆಗೆ ರೆಡಿ ಮಾಡ್ಕೊಂಡಿದ್ವಲ್ವ ಆ ಎಲ್ಲ ಇಂಗ್ರೀಡಿಯೆಂಟ್ಸ್ನ ಕೂಡ ನಾವಿಲ್ಲಿ ಹಾಕೋಬೇಕು. ನಾವು ಫಸ್ಟೇ ಕಡಲೆಕಾಯಿ ಬೀಜನ ಒಂದನ್ನೇ ಚೆನ್ನಾಗಿ ಎಣ್ಣೆಲಿ ಫ್ರೈ ಮಾಡಿ ಎತ್ತಿಟ್ಕೊಂಡು ಲಾಸ್ಟಲ್ಲಿ ಕೂಡ ಹಾಕೋಬೋದು. ಬಟ್ ಇವತ್ತು ನಾನು ಟೈಮ್ ಆಗೋಗಿರೋದ್ರಿಂದ ಎಲ್ಲ ಒಟ್ಟಿಗೆ ಹಾಕಿ ಫ್ರೈ ಮಾಡ್ಕೊತಾ ಇದ್ದೀನಿ. ಸೊ ಈಗ ಕಡಲೆಕಾಯಿ ಬೀಜ ಕೂಡ ಹಾಕಿದ್ದೀನಿ. ಚೆನ್ನಾಗಿ ಫ್ರೈ ಮಾಡ್ಕೊಂಡಾದ್ಮೇಲೆ ಇದಕ್ಕೇ ಹುಣಸೆಹಣ್ಣು ರಸ ಇರುತ್ತಲ್ವ ಅದನ್ನು ಚೆನ್ನಾಗಿ ಕಿವುಚ್ಕೊಂಡು ರಸನ ಮಾತ್ರ ಹಾಕ್ಕೋಬೇಕು. ಇದಕ್ಕೆ ಕೆಲವರು ಬರೀ ಒಗ್ಗರಣೆ ಹಾಕ್ಬಿಟ್ಟು ಪ್ಯಾಕೆಟಲ್ಲಿರೋ ಪೌಡರ್ನ ಅಷ್ಟೇ ಯೂಸ್ ಮಾಡ್ಕೋತಾರೆ. ಬಟ್ ನಾನಿಲ್ಲಿ ಖಾರದ ಪುಡಿ ಹಾಗೆ ಸ್ವಲ್ಪ ಪೆಪ್ಪರ್ ಪೌಡರ್ನ ಕೂಡ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಆ್ಯಂಡ್ ಅದ್ರ ಜೊತೆ ಹುಣಸೆ ರಸ ಕೂಡ ನಾನು ಹಾಕ್ಕೊಂಡಿದ್ದೀನಿ. ಈ ಥರ ಮಾಡೋದ್ರಿಂದ ಸ್ವಲ್ಪ ಟೇಸ್ಟ್ ಚೆನ್ನಾಗಿರೋದಿಲ್ಲ, ಅಂದರೆ ಬರೀ ಪೌಡರ್ ಥರ ಅನಿಸುತ್ತೆ. ಸೊ ನಂಗೆ ಹಂಗೆ ತಿನ್ನೋಕ್ಕೆ ಇಷ್ಟ ಆಗಲ್ಲ. ಸೊ ಅದರಿಂದ ಈ ಥರ ಮಾಡ್ಕೊತಾ ಇದ್ದೀನಿ. ಇದಕ್ಕೆ ನಾನು ಸ್ವಲ್ಪ ಪೌಡರ್ಡ್ ಬೆಲ್ಲನ ಕೂಡ ಹಾಕ್ಕೊಂಡಿದ್ದೀನಿ. ಆ್ಯಂಡ್ ಹಾಗೆ MTR ಪೌಡರ್ದು 4 ಸ್ಪೂನಷ್ಟು ನಾನಿಲ್ಲಿ ಆ್ಯಡ್ ಮಾಡಿಕೊಂಡು ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಜಾಸ್ತಿ MTR ಪೌಡರ್ ಹಾಕಿದ್ಮೇಲೆ ಜಾಸ್ತಿ ಕುದಿಸೋದೇನು ಬೇಡ, ಆಫ್ ಮಾಡಿಬಿಡ್ಬೋದು. ಸೊ ಅದಷ್ಟೇ ಇದ್ದರೆ ಚೆನ್ನಾಗಿರಲ್ಲ ಅಂತ ಹೇಳಿ ಇವಾಗ ನಾನು ಆ್ಯಪಲ್ ಮತ್ತು ಬನಾನಾ ಹಾಕಿ ಒಂದು ಸ್ಮೂತಿನ ಕೂಡ ರೆಡಿ ಮಾಡ್ತಾ ಇದ್ದೀನಿ. ನನಗೆ ಆ್ಯಪಲ್ ಸಿಪ್ಪೆ ಜೊತೆ ತಿಂದರೆ ಇಷ್ಟ ಆಗಲ್ಲ, ಜ್ಯೂಸ್ ಆಗಲಿ ಹಾಗೆ ತಿನ್ನೋಕ್ಕಾಗಲಿ. ಸೊ ಅದಕ್ಕೆ ಅದನ್ನು ತಕ್ಕೊಂಡೆ ನಾನು ಈ ಥರ ಕಟ್ ಮಾಡಿಕೊಂಡು ಹಾಕ್ಕೋತಾ ಇದ್ದೀನಿ. ನಾನು ಫಸ್ಟೆಲ್ಲ ತಿಂತಿದ್ದೆ ಆ್ಯಪಲ್ದು ಸಿಪ್ಪೆ ಜೊತೆನೇ. ಬಟ್ ಯಾವಾಗ ನಾನು ಕನ್ಸೀವ್ ಆದೆ ಆವಾಗಿಂದ ನಂಗೆ ಅದೇನೋ ಒಂಥರ ಇಷ್ಟನೇ ಆಗ್ತಿರ್ಲಿಲ್ಲ. ಸೊ ಇವಾಗ ಅದೇ ಅಭ್ಯಾಸ ಆಗೋಗ್ಬಿಟ್ಟಿದೆ. 2 ಬನಾನಾ ಕೂಡ ನಾನಿಲ್ಲಿ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಅದರ ಜೊತೆ ಸ್ವಲ್ಪ ಗೋಡಂಬಿ ಹಾಗೆ ಒಣ ದ್ರಾಕ್ಷಿನ ಕೂಡ ನಾನಿಲ್ಲಿ ಆ್ಯಡ್ ಮಾಡ್ತಾ ಇದ್ದೀನಿ. ನಾನು ಯಾವುದೇ ಥರದ ಸಕ್ಕರೆ ಆಗಲಿ ಬೇರೆ ಏನು ಆರ್ಟಿಫಿಷಿಯಲ್ದು ಏನೂ ಬಳಸ್ತಿಲ್ಲ. ಸೊ ಹಾಗೆ ಈಗ ಅಂಜೂರದ ಹಣ್ಣು ಕೂಡ ನಾನಿಲ್ಲಿ 2 ಹಾಕ್ಕೊತಿದ್ದೀನಿ. ಇದನ್ನು ನೆನೆಸ್ಬಿಟ್ಟು ಕೂಡ ಹಾಕಿದರೆ ಇನ್ನೂ ಚೆನ್ನಾಗಿರುತ್ತೆ. ಬಟ್ ನಾನು ಹಾಗೆ ಹಾಕ್ತಾ ಇದ್ದೀನಿ. ಆ್ಯಂಡ್ ಇದಕ್ಕೆ ಸ್ವಲ್ಪ ಖರ್ಜೂರನ ಕೂಡ ಹಾಕ್ಕೋತಾ ಇದ್ದೀನಿ. ಬಾದಾಮಿ ಕೂಡ ಹಾಕ್ತಿದ್ದೆ, ಬಟ್ ನೆನೆಸಿಡೋದು ಮರ್ತೋಗ್ಬಿಟ್ಟಿತ್ತು. ಸೊ ಅದರಿಂದ ಬರೀ ಇಷ್ಟನ್ನೇ ಹಾಕಿ ಮಾಡ್ಕೊತಾ ಇದ್ದೀನಿ. ಸ್ವಲ್ಪ ಹಾಲು ಹಾಕಿ ಚೆನ್ನಾಗಿ ನಾನು ನಾರ್ಮಲ್ ಮಿಕ್ಸಿಯಲ್ಲೇ ಇದನ್ನು ಮಾಡ್ಕೊಂಡಿದ್ದೀನಿ. ಸೊ ಅದಕ್ಕೆ ಲಾಸ್ಟಲ್ಲಿ ಜೇನುತುಪ್ಪ ಹಾಕಿ ಕುಡಿದ್ರೆ ಚೆನ್ನಾಗಿರುತ್ತೆ ಅಂತ ಅದನ್ನ ಕೂಡ ರೆಡಿ ಮಾಡಿಕೊಂಡೆ. ಆ್ಯಂಡ್ ಇವಾಗ ಪುಳಿಯೋಗರೆ ಕೂಡ ರೆಡಿಯಾಗಿದೆ. ಸ್ವಲ್ಪ ಗೊಜ್ಜು ಕೂಡ ಮಿಕ್ಕಿದೆ ನೋಡಿ. ಅಷ್ಟೇ ಕಡಿಮೆ ಕ್ವಾಂಟಿಟಿಯಲ್ಲಿ ಮಾಡಿಕೊಂಡ್ರು ಕೂಡ ನಂಗೆ ಇಷ್ಟು ಮಿಕ್ಕಿದೆ. ಸೊ ಇದು ಹಾಗೆ ಇಟ್ಕೊಂಡಿರ್ತೀನಿ. ತಿಂಡಿ ಎಲ್ಲ ಮಾಡ್ಕೊಂಡಾದ್ಮೇಲೆ ನಾವು ವಿಶಾಲ್ ಮಾರ್ಟಿಗೆ ಹೋಗಬೇಕಿತ್ತು. ಕೆಲವೊಂದು ಸ್ಟೋರೇಜ್ ಕಂಟೈನರ್ಸ್ ಎಲ್ಲ ನನಗೆ ಬೇಕಿತ್ತು. ಸೊ ಆದ್ದರಿಂದ ಇವತ್ತು ವಿಶಾಲ್ ಮಾರ್ಟಿಗೆ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ. ಈ ವಿಡಿಯೋನ ನಾನು ಹೋಗಿ ಬಂದು ಆದಮೇಲೆ ಶೂಟ್ ಮಾಡ್ತಾ ಇದ್ದೀನಿ. ಸೊ ಬನ್ನಿ ಇವಾಗ ಹೋಗೋಣ. ತಗೊಂಡು ಆನ್ಲೈನಲ್ಲಿ ತರಿಸಲ್ಲ, ನನಗೂ ಗೊತ್ತಾಗ್ತಿಲ್ಲ. ಆನ್ಲೈನಲ್ಲಿ 199ಗೆ 5 ರೂಪೀಸ್ ಅಂತೆ. ಇದು ಜಸ್ಟ್ 19 ರೂಪೀಸ್. ಎಷ್ಟು ಕ್ಯೂಟ್ ಆಗಿದೆ. ಸೊ ನೋಡಿದ್ರಲ್ಲ, ಬೇಬಿ ಎತ್ತಿಕೋ ಅಂತ ಆಟ ಮಾಡ್ತಾನೆ ಇದ್ಲು. ಸೊ ಅವಳು ನನಗೆ ಅಷ್ಟು ಆಚೆ ಹೋದರೆ ಅವಳೊಂಥರ ಒಂದೊಂದ್ಸತಿ ತುಂಬ ಚೆನ್ನಾಗಿರ್ತಾಳೆ, ಒಂದೊಂದ್ಸತಿ ತುಂಬ ರಗಳೆ ಕೊಡ್ತಾಳೆ. ಮಿಲ್ಕ್ ಮಕ್ಕಂತೆ ಕ್ಯಾಪ್ ಇದೆ. ಏನೇನು ತಗೊಂಡ್ರಿ ಹರ್ಷಿತ್ ಅವರೇ? ನಾನು ಎಲ್ಲ ಮನೆಗೆ ಹೋಗ್ಬಿಟ್ಟು ಕ್ಲಿಯರ್ ಆಗಿ ಇದ್ರ ಬಗ್ಗೆ ವಿಡಿಯೋ ಮಾಡ್ತೀನಿ. ವಿಡಿಯೋನೇ ಮಾಡಿಲ್ವಲ್ಲ ಏನು? ಮನೆಗೆ ಹೋಗಿ ನೋಡಿ ನನ್ನ ಲಿಟಲ್ ಹೆಲ್ಪರ್ ಹಾಯ್ ಮಾಡಿ. ಹೆಲ್ಪರ್ ಅಲ್ಲ, ಡಿಸ್ಟ್ರಾಯರ್. ಅಲ್ಲಿ ಎಲ್ಲ ಡಿಸ್ಟ್ರಾಯ್ ಮಾಡ್ತೀಯಾಳೆ. ಕೆಳಗಿದೆ ಬಾ. ಸೊ ಇಲ್ಲಿಗೆ 2 ಮಕ್ಕಳು ಕೂಡ ಬಂದಿದ್ರು ಆಯಿತಾ. 2 ಮಕ್ಕಳು ಶೂಸ್ ಹಾಕ್ಕೊಂಡಿದ್ರು. ಅವರು ಸ್ಕೂಲ್ ಯೂನಿಫಾರ್ಮಲ್ಲೇ ಬಂದಿದ್ದರು. ಸೊ ಆ ಶೂನ ನೋಡ್ಬಿಟ್ಟು ಬೇಬಿ ನನಗೂ ಶೂಸ್ ಬೇಕು ಅಂತ ತುಂಬ ಹಠ ಮಾಡ್ತಿದ್ಲು. ಸೊ ಅದರಿಂದ ಶೂಸ್ನ ಕೂಡ ತಗೊಂಡೆ. ತೋರಿಸ್ತೀನಿ ನಾನು ಆಮೇಲೆ ಯಾವ ಶೂ ತೊಗೊಂಡಿದ್ದಾನೆ. ಅದು ಅವಳೇ ಸೆಲೆಕ್ಟ್ ಮಾಡ್ಕೊಂಡಿರೋ ಅಂಥ ಒಂದು
ಶೂಸು. ಮತ್ತು ನಾನಿಲ್ಲಿ ಗ್ರೋಸರಿ ಐಟಮ್ಸ್ ಎಲ್ಲ ಏನೂ ತೊಗೊಂಡಿಲ್ಲ, ನಂಗೆ ಅಷ್ಟೊಂದೇನು ಇಷ್ಟ ಆಗಲ್ಲ ಇಲ್ಲಿ ತೊಗೊಂಡು. ನಾನು ಪರ್ಟಿಕ್ಯುಲರ್ ಆಗಿ ಏನೇನು ಬೇಕು ಅಂದ್ಕೊಂಡು ಹೋದ್ನೋ ಅವೇನು ಅಷ್ಟೊಂದೇನು ಸಿಗಲೇ ಇಲ್ಲ ನನಗೆ. ಸೊ ಈ ಥರ ಸ್ಟೋರೇಜ್ ಬಾಕ್ಸಸ್ ಮಾತ್ರ ಇತ್ತು, ತುಂಬಾ ಚೆನ್ನಾಗಿದೆ ಅಂತ ಅನಿಸ್ತು. 129.99 ಈ ಥರನೇ ಇತ್ತು. ಸೊ ಏನಾದರೂ ತುಂಬ ಸ್ಟೋರ್ ಮಾಡೋಕ್ಕೆಲ್ಲ ಬೇಕು ಅನ್ನೋದಿದ್ರೆ ಇಲ್ಲಿ ಹೋಗ್ಬಿಟ್ಟು ತೊಗೊಳ್ಬೋದು. ನಾನು ಕೆಲವೊಂದು ತೊಗೊಂಡೆ, ಏನೇನು ತೊಗೊಂಡೆ ಅಂತ ಮನೆಗೆ ಹೋಗಿ ತೋರಿಸ್ತೀನಿ. ನೋಡಿದ್ರಲ್ವಾ ಫ್ರೆಂಡ್ಸ್, ನಾನು ಅಲ್ಲಿ ಜಾಸ್ತಿ ಕ್ಲಿಪ್ಪಿಂಗ್ಸ್ ಏನೋ ತೊಗೊಳಕ್ಕಾಗಲಿಲ್ಲ. ಬೇಬಿ ಕೂಡ ತುಂಬಾ ಅದು ಎಳಿಯೋದು ಇದು ಎಳಿಯೋದು ಏನಾದರೂ ಮಾಡ್ತಾನೆ ಇರ್ತಾಳೆ. ಇವಾಗ ಮೊದಲಿನ ಥರ ಎಲ್ಲ ವಿಡಿಯೋ ಮಾಡೋಕ್ಕೆ ಬಿಡಲ್ಲ. ಸೊ ಜಾಸ್ತಿ ಐಟಮ್ಸ್ ಏನೂ ತೊಗೊಂಡು ಬಂದಿಲ್ಲ. ನಾನು ಏನೇನು ಬೇಕಂತ ಅಂದ್ಕೊಂಡು ಹೋಗಿದ್ನಲ್ವಾ, ಸೊ ಅದರಲ್ಲಿ ಮೋಸ್ಟ್ ಆಫ್ ದ ಐಟಮ್ಸ್ ನನಗೆ ಸಿಗಲೇ ಇಲ್ಲ. ಸೊ ಕೆಲವೊಂದನ್ನು ಮೀಶೋಲಿ ಆರ್ಡ್ರ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಅದು ಆರ್ಡ್ರ್ ಮಾಡಾದಮೇಲೆ ನಾನು ನಿಮಗೆ ಏನೇನು ಆರ್ಡ್ರ್ ಮಾಡಿದೆ ಅಂತ ಕೂಡ ತೋರಿಸ್ತೀನಿ. ಆ್ಯಂಡ್ ಅದಕ್ಕೆ ಮುಂಚೆ ಆ್ಯಂಡ್ ಅದೇ ಮೀಶೋದಲ್ಲೇ ನಾನು 2 ಐಟಮ್ಸ್ನ ತರಿಸ್ಕೊಂಡಿದ್ದೆ. ಸೊ ಅದೇನು ಅಂತ ಕೂಡ ನಾನು ನಿಮಗೆ ತೋರಿಸ್ತೀನಿ. ಈ ಟೈಲ್ಸ್ ಮೇಲೆ, ಗೋಡೆ ಮೇಲೆಲ್ಲ ಸ್ಟಿಕ್ ಮಾಡಿಬಿಟ್ಟು ಜಸ್ಟ್ ಹಿಂಗೆ ಹ್ಯಾಂಗ್ ಮಾಡೋದು ಏನಕ್ಕಾದರೂ ಯೂಸ್ ಆಗುತ್ತೆ ಅಂತ. ಸೊ ಈ ಥರದ್ದು ನನಗೆ ಕಿಚನಿಗೆಲ್ಲ ಸ್ವಲ್ಪ ಬೇಕಿತ್ತು. ಆದ್ದರಿಂದ ಈ ಥರದ್ದು ಪ್ಯಾಕ್ ಆಫ್ 4 ಈ ಥರ ಬರುತ್ತೆ. ಸೊ ಇದನ್ನು ಕೂಡ ತರಿಸ್ಕೊಂಡೆ. ಇದನ್ನು ನಾನು ಮೀಶೋಲ್ಲಿ ತರಿಸ್ಕೊಂಡಿದ್ದು, ಜಸ್ಟ್ 199 ರುಪೀಸ್ ಏನೋ. ಸೊ ಒಂದು ಆಲ್ರೆಡಿ ಯೂಸ್ ಮಾಡಿದ್ದೀನಿ, ಈ 3ನ ಯೂಸ್ ಮಾಡಬೇಕು. ಸೊ ಅದಕ್ಕೆ ಮುಂಚೆ ಒಂದು ಸತಿ ತೋರಿಸ್ಬಿಡೋಣ ಅಂತ ಹೇಳಿ ತಗೊಂಡೆ. ಸೊ ಇದರದ್ದು ಲಿಂಕ್ ಬೇಕಾದರೆ ನಾನು ಮೀಶೋಲ್ಲಿ ಡಿಸ್ಕ್ರಿಪ್ಷನಲ್ಲಿ ಹಾಕ್ತೀನಿ. ಬಟ್ ಮೀಶೋಲ್ಲಿ ತೊಗೊಂಡ್ರು ಕೂಡ ಎಷ್ಟು ಚೆನ್ನಾಗಿದೆ ಗೊತ್ತಾ, ಪ್ರಾಡಕ್ಟ್ ತುಂಬಾ ಗಟ್ಟಿ ಇದೆ. ಒಂದು ಆಲ್ರೆಡಿ ನಾನು ಯೂಸ್ ಮಾಡ್ತಾಯಿದ್ದೀನಿ, ಆಲ್ಮೋಸ್ಟ್ ಒಂದು ವೀಕಿಂದ ಯೂಸ್ ಮಾಡ್ತಾಯಿದ್ದೀವಿ. ಎಷ್ಟು ವೆಯ್ಟ್ ಹಾಕಿದ್ರೂ ತಡೆಯುತ್ತೆ. ಸೊ ಗುಡ್ ಕ್ವಾಲಿಟಿ ಅಂತ ಕೂಡ ಹೇಳ್ಬೋದು. ಇದೇ ನಾವು ಅಂಗಡಿಯಲ್ಲೆಲ್ಲ ಹೋದರೆ ಸುಮ್ಮನೆ ಕಾಸ್ಟ್ಲಿ ಹೇಳ್ತಾರೆ. ಆ್ಯಂಡ್ ಹಾಗೆ ನಾನು ಫ್ರಿಡ್ಜ್ ಆರ್ಗನೈಸರ್ಸ್ನ ಕೂಡ ತರಿಸಿದ್ದೆ, ಬಾಕ್ಸಸ್ಸು. ಸೊ ಅದು ಕೂಡ ಅಷ್ಟೇ ತುಂಬಾ ಚೆನ್ನಾಗಿದೆ. ವಿಶಾಲ್ ಮಾರ್ಟಲ್ಲೂ ನಾನು ಅದನ್ನು ನೋಡಿದೆ. ಜಸ್ಟ್ 1 ಬಾಕ್ಸಿಗೆ 100 ರುಪೀಸ್, ಅಂದರೆ 99 ರುಪೀಸ್ ಏನೋ ಇತ್ತು. ಬಟ್ ನಾನು ಪ್ಯಾಕ್ ಆಫ್ 6 ಅಂತ ತರಿಸಿದ್ದೆ. ಅದು ತುಂಬ ಕಡಿಮೆನೇ ಇತ್ತು, ಎಷ್ಟು ಅಂತ ಗೊತ್ತಿಲ್ಲ. ಬಟ್ ನಾನು ಇಲ್ಲಿ ಮೇಲೆ ಹಾಕಿರ್ತೀನಿ, ಅದನ್ನು ಕೂಡ ನೋಡಿ. ಸೊ ಈ ಥರ ಫ್ರಿಡ್ಜ್ ಆರ್ಗನೈಸರ್ಸ್ನ ಕೂಡ ತರಿಸಿದೆ. ಬಾಕ್ಸಸ್ ತುಂಬಾ ಚೆನ್ನಾಗಿದೆ, ಕ್ವಾಲಿಟಿನೂ ಅಷ್ಟೇ ತುಂಬಾ ಚೆನ್ನಾಗಿದೆ. ಸೊ ಸ್ಪೇಷಿಯಸ್ ಆಗಿ ಕೂಡ ಇದೆ. ಸೊ ತರಕಾರಿನ ಸುಮ್ಮನೆ ಕವರಲ್ಲಿ ಇಲ್ಲ ಯಾವುದೋ ಒಂದು ಬಾಕ್ಸಲ್ಲಿ ಹಾಕಿಡೋಕ್ಕಿಂತ ಇದು ಸ್ವಲ್ಪ ನೀಟ್ ಆ್ಯಂಡ್ ಆರ್ಗನೈಸ್ ಆಗಿ ಕೂಡ ಕಾಣಿಸುತ್ತೆ. ಆ್ಯಂಡ್ ಕೆಳಗಡೆ ನೋಡಿ ಈ ಥರ ಸ್ಟ್ರೈನರ್ ಕೂಡ ಇದೆ, ಇದು ಕೂಡ ಚೆನ್ನಾಗಿದೆ ಅಂತ ಅನಿಸ್ತು. ಸೊ ಕ್ಯಾಪ್ ಕೂಡ ಇದೆ, ಏನದು ಲಿಡ್. ಸೊ ಚೆನ್ನಾಗಿದೆ. ಇದು ಪ್ಯಾಕ್ ಆಫ್ 6 ಬಂದಿದ್ದು. ಸೊ ವಿಶಾಲ್ ಮಾರ್ಟಲ್ಲಿ ನಾನು ಫಸ್ಟ್ ತಗೊಂಡಿದ್ದು ಇದು ಮ್ಯಾಟ್. ಒಂಥರ ಚೆನ್ನಾಗಿದೆ ಅಂತ ಅನಿಸ್ತು. ಎಷ್ಟು ದಿನ ಯೂಸ್ ಆಗುತ್ತೋ ಗೊತ್ತಿಲ್ಲ, ಬಟ್ ಚೆನ್ನಾಗಿದೆ ಅಂತ ಅನಿಸ್ತು. ಎಲ್ಲ ಡೋರ್ ಹತ್ರನೂ ಒಂದೊಂದು ಮ್ಯಾಟ್ ಹಾಕಿದರೆ ಸ್ವಲ್ಪ ಚೆನ್ನಾಗಿರುತ್ತೆ ಅಲ್ವಾ. ಸೊ ಈಗ ಒಂದು ಸೆಟ್ನ ನಾನು ತೊಳೆಯೋಕೆ ಹಾಕಿರ್ತೀನಲ್ಲ, ಈಗ ಮಳೆ ಬೇರೆ ಈ ಕಡೆ ಎಲ್ಲ ಒಣಗೋದೇ ಇಲ್ಲ ಅಷ್ಟು ಬೇಗ, ಶಿವಮೊಗ್ಗದ ಕಡೆ ಎಲ್ಲ. ಸೊ ಅದರಿಂದ ಇನ್ನೊಂದು ಸೆಟ್ ಇರಲಿ ಎಮರ್ಜೆನ್ಸಿಗೋಸ್ಕರ ಅಂತ ನಾನು ಈ ಥರದನ್ನೇ 2 ಸೇಮ್ ತಗೊಂಡೆ. 2ಕ್ಕೂ 39 ರುಪೀಸ್ ಅಷ್ಟೇ, ಒಂದು ಮ್ಯಾಟಿಗೆ 39 ರುಪೀಸ್. ಸೊ ಬೆಟರ್ ಅನಿಸ್ತು. ಇನ್ನು 19 ರುಪೀಸಿಂದ ಕೂಡ ಇತ್ತು, ನಾನು ಅಲ್ಲಿ ಶೂಟ್ ಮಾಡ್ಕೊಳಕ್ಕಾಗಲಿಲ್ಲ. ಸೊ ಜಸ್ಟ್ 19 ರುಪೀಸ್ಗೆ ಮ್ಯಾಟ್, ಬಟ್ ಅದಷ್ಟು ಕ್ವಾಲಿಟಿ ಇದೆ ಅಂತ ಅನಿಸ್ಲಿಲ್ಲ. ಏನಾದರೂ ಈಗ ಒಂದ್ಸತಿ ವಾಷಿಗೆಲ್ಲ ಹಾಕಿದರೆ ಅದು ಹೋಗ್ಬಿಡತ್ತೆ. ಸೊ ಬಟ್ ಇದು ಚೆನ್ನಾಗಿದೆ ಅಂತ ಅನ್ನಿಸ್ತು. ಈಗ ನೋಡಿ ಜಸ್ಟ್ 39 ರುಪೀಸ್, ಸಾರಿ. ಅದಕ್ಕೆ 2 ಒಂದೇ ಥರದ್ದೇ ತೊಗೊಂಡೆ, ಬೇರೆ ಬೇರೆ ಕಲರ್ ಬೇಡ, ಒಂದೇ ಕಲರ್ ಇರಲಿ ಅಂತ ಇದೊಂದು ತಗೊಂಡೆ. ಆ್ಯಂಡ್ ಆಮೇಲೆ ಇದೊಂದು ಕ್ಯೂಟಾಗಿರೋ ಒಂದು ಡಸ್ಟ್ಬಿನ್ನ ಕೂಡ ತಗೊಂಡೆ. ಸೊ ವಾಶ್ರೂಮಲ್ಲೆಲ್ಲ ಇಡೋಕ್ಕೆ ತುಂಬಾ ಕ್ಯೂಟ್. ಆ್ಯಂಡ್ ಇದು ಆಲ್ರೆಡಿ ಒಡೆದೋಗ್ಬಿಟ್ಟಿದೆ, ನಾನು ನೋಡಿಕೊಂಡೇ ಇಲ್ಲ, ಇವಾಗ ನೋಡ್ತಾ ಇದ್ದೀನಿ ವೀಡಿಯೋ ಮಾಡುವಾಗ ಒಡೆದೋಗ್ಬಿಟ್ಟಿದೆ. ಸೊ ಇದಕ್ಕೆ ನಾನು 79 ರುಪೀಸ್ ಪೇ ಮಾಡಿದ್ದೆ. ಇದು ಅಲ್ಲಿ ತೊಗೊಳ್ಳುವಾಗ ಚೆನ್ನಾಗೇ ಇತ್ತು, ಮೇ ಬಿ ಮನೆಗೆ ತೊಗೊಂಡು ಬರುವಾಗ ಏನಾದರೂ ಡ್ಯಾಮೇಜ್ ಆಗಿರ್ಬೋದು. ಸೊ ಈ ಥರ ಮುರಿದೋಗ್ಬಿಟ್ಟಿದೆ. ಇದು ಜಸ್ಟ್ 79 ರುಪೀಸ್ ಅಲ್ವಾ, ಸೊ ಯೂಸ್ ಆಗುತ್ತೆ ಅಂತ ಹೇಳಿ ತಗೊಂಡೆ. ಇದ್ರದ್ದು ಆ್ಯಕ್ಚುಯಲ್ ಪ್ರೈಸು 129 ಏನೋ ಇತ್ತು. ಬಟ್ ವಿಶಾಲ್ ಮಾರ್ಟಲ್ಲಿ ಈ ಥರ ತುಂಬ ಸ್ಪೇಷಿಯಸ್ ಆಗಿ ಕೂಡ ಇದೆ, ಚೆನ್ನಾಗಿದೆ. ಜಸ್ಟ್ 79 ಆರಾಮಾಗಿ ಕೊಡ್ಬೋದಲ್ವ. ಈಗ ಆನ್ಲೈನಲ್ಲೆಲ್ಲ ಇದಕ್ಕೆ ಜಾಸ್ತಿ ಇದೆ. ಕೆಲವೊಂದು ಏನಂದರೆ ಆನ್ಲೈನಲ್ಲಿ ಕಡಿಮೆ ಪ್ರೈಸಸ್ ಇರುತ್ತೆ, ಕೆಲವೊಂದಕ್ಕೆ ನಾವು ಶಾಪಲ್ಲಿ ಹೋಗಿ ತೊಗೊಳೋದಕ್ಕೆ ಕಡಿಮೆ ಪ್ರೈಸಸ್ ಇರುತ್ತೆ. ಸೊ ಅದರಿಂದ ಕಂಪೇರ್ ಮಾಡಿ ತೊಗೊಳ್ಳೋದು ಬೆಟರ್ ಅನಿಸುತ್ತೆ. ಸೊ ಇದು ಓಡ್ಸೋಗ್ಬಿಟ್ಟಿದೆ ಅನ್ಫಾರ್ಚುನೇಟ್ಲಿ. ಆ್ಯಂಡ್ ನೆಕ್ಸ್ಟು ಇದು ಬೇಬಿ ಹಠ ಮಾಡಿ ನನಗೆ ಬೇಕು ಅಂತ ತಗೊಂಡಿದ್ದು ವಾಟರ್ ಬಾಟಲ್. ಇದು ಅವಳ ಹತ್ರ ಆಲ್ರೆಡಿ ಒಂದು ಪಿಂಕು ಒಂದು ಆರೆಂಜ್ ಇದೆ. ಸೊ ಬ್ಲೂ ಬೇಕು ಅಂತ ಹೇಳ್ಬಿಟ್ಟು ಇದನ್ನು ತಗೊಂಡ್ಲು. ಸೊ ಇದು ಜಸ್ಟ್ 60 ರುಪೀಸ್ ಅಷ್ಟೇ, ಚೆನ್ನಾಗಿದೆ ಅಂತ ಅನಿಸ್ತು. ಗೊತ್ತಿಲ್ಲ ಇನ್ನೂ ಲೀಕೆಲ್ಲ ಆಗುತ್ತಾ ಏನು ಅಂತೆಲ್ಲ, ಇನ್ನೂ ಯೂಸ್ ಮಾಡಿಲ್ಲ. ಸೊ ಯೂಸ್ ಮಾಡಿದ್ಮೇಲೆ ನೋಡಬೇಕು. ಆ್ಯಂಡ್ ಹಾಗೆ ನಂಗೊಂದು ಸ್ಟ್ರೈನರ್ ಬೇಕಿತ್ತು ಈ ಥರದ್ದು.
ಸೊ ಇದು ಒಂದು ಇರಲಿ ಅಂತ ಹೇಳ್ಬಿಟ್ಟು ಇದು ಒಂದು ತೊಗೊಂಡೆ. ಇದು ಕಾಸ್ಟ್ ಬಂದ್ಬಿಟ್ಟು 150 ಇದೆ, ಬಟ್ ಆಫರಲ್ಲಿ 99 ರುಪೀಸ್ಗೆ ಸಿಕ್ತು. ಗೊತ್ತಿಲ್ಲ ನನಗೆ ಇದು ಓದ್ತಾ ಇಲ್ವಾ ಅಂತ. ನಾರ್ಮಲ್ ಪಾತ್ರೆ ಶಾಪಲ್ಲೆಲ್ಲ ಹೋದರೆ ಎಷ್ಟಿರುತ್ತೆ ಅಂತಲೂ ಗೊತ್ತಿಲ್ಲ, ಬಟ್ ಇದು 99 ರುಪೀಸ್. ಆಮೇಲೆ ಮೋಸ್ಟ್ ಇಂಪಾರ್ಟೆಂಟ್ ಏನು ಗೊತ್ತಾ, ನನಗೆ ಈ ಥರದ್ದು ಗ್ಲಾಸ್ದು ಸ್ಮೂತಿ ಎಲ್ಲ ಮಾಡ್ತಿರ್ತೀನಲ್ವ, ಸೊ ಕುಡಿಯೋಕ್ಕೆ ಬೇಕು ಅಂತ ತುಂಬ ದಿನದಿಂದ ಹುಡುಕ್ತಿದ್ದೆ. ಆನ್ಲೈನಲ್ಲೂ ನೋಡಿದ್ದೆ, ಬಟ್ ಆನ್ಲೈನಲ್ಲಿ 349 300 ಆ ರೇಂಜಲ್ಲೇ ಇತ್ತು. ಸೊ ಗೊತ್ತಿಲ್ಲ ಓದ್ತಾ ಇಲ್ವಾ, ಸೊ ನೋಡೋಣ ವಿಶಾಲ್ ಮಾರ್ಟಲ್ಲಿ ಒಂದು ಸತಿ ಅಂತ ಅಂದ್ಕೊಂಡಿದ್ದೆ. ಸೊ ಈ ಸತಿ ಹೋಗಿದ್ನಲ್ವ, ಸೊ ತುಂಬಾ ಇಷ್ಟ ಆಯಿತು. ಇದ್ರದ್ದು ಕಾಸ್ಟ್ ಬಂದ್ಬಿಟ್ಟು 69 ರುಪೀಸ್ ಅಷ್ಟೇ, ಒಂದು ಗ್ಲಾಸ್ಗೆ 69 ರುಪೀಸ್. ಇನ್ನೂ ಅಲ್ಲಿ ಎಷ್ಟು ಕ್ಯೂಟ್ ಚಿಕ್ಕ ಗ್ಲಾಸಸ್ ಎಲ್ಲ ಇತ್ತು, ಅದು ಕೂಡ ತುಂಬಾ ಚೆನ್ನಾಗಿತ್ತು. ಸೊ 2 ಇರಲಿ ಅಂತ ಹೇಳ್ಬಿಟ್ಟು ಈ ಥರದ್ದು 2 ಗ್ಲಾಸ್ನ ಕೂಡ ತಗೊಂಡೆ. ಸೊ ಇದು ನಾನು ಅಂದ್ಕೊಂಡಿದ್ದು ಇದೊಂದು ಸಿಕ್ತು. ಏನಂದರೆ ತುಂಬ ಸತಿ ಶಾಪಿಂಗ್ ಹೋದಾಗ ನಾವು ಏನು ಅಂದ್ಕೊಂಡಿರ್ತೀವಲ್ಲ, ಅಂದ್ಕೊಂಡಿರೋದ್ಕಿಂತ ಏನು ಬೇಡ ಆಗಿರುತ್ತೆ ಅವೇ ಜಾಸ್ತಿ ತೊಗೊಬಂದ್ಬಿಟ್ಟಿರ್ತೀವಿ. ಸೊ ಈ ಥರ ನನಗೊಂದು ಸ್ಟೋರೇಜ್ ಕಂಟೈನರ್ಸ್ದು ಬೇಕಿತ್ತು. ಸೊ ಏನಾದರೂ ಸ್ಟೋರ್ ಮಾಡೋಕ್ಕೆ ಎಲ್ಲ ತುಂಬಾ ಬೇಕಿತ್ತು. ಈ ವಾರ್ಡ್ರೋಬಲ್ಲೆಲ್ಲ ಇಡೋಕ್ಕೆ ಕೆಲವೊಂದು ಸತಿ ಹಂಗಂಗೆ ಬಿದ್ದೋಗ್ತಿರುತ್ತೆ ಅಲ್ವಾ, ಸೊ ಅದಕ್ಕೆ ಅಂತಲ್ಲ, ಮಲ್ಟಿಪರ್ಪಸ್ ಆಗಿ ಕೂಡ ಯೂಸ್ ಮಾಡ್ಬೋದು. ಸೊ ಇದು ಪ್ಯಾಕ್ ಆಫ್ 3 ಅಂತ. ಸೊ ಇದು ಕೂಡ ಚೆನ್ನಾಗಿದೆ ಕ್ವಾಲಿಟಿ ಎಲ್ಲ. ಸೊ ಇದಕ್ಕೆ ನಾನು 199 ರುಪೀಸ್ ಪೇ ಮಾಡಿದೆ. 3 ಬರುತ್ತೆ, 3 ಬಾಸ್ಕೆಟ್ಸ್ ಈ ಥರ. ಸೊ ಅದಕ್ಕೆ ನಾವು ಫ್ರೂಟ್ಸ್ ಎಲ್ಲ ಹಾಕಿ ಕಿಚನಲ್ಲಿ ಕೂಡ ಇಟ್ಕೋಬೋದು, ಸೊ ಏನಕ್ಕಾದರೂ ಯೂಸ್ ಮಾಡ್ಕೋಬೋದು. ಸೊ ಈ ಥರದ ಬೇಕಿತ್ತು, ಅದರಿಂದ ಇದನ್ನು ತಗೊಂಡೆ. ಪ್ಯಾಕ್ ಆಫ್ 3 ಕ್ವಾಲಿಟಿ ಅಷ್ಟೇ ತುಂಬಾ ಚೆನ್ನಾಗಿದೆ. ಈ ಥರ ಐಟಮ್ಸ್ ಏನಾದರೂ ಬೇಕು ಅಂತ ಇದ್ದರೆ ಅಲ್ಲಿ ಚೆನ್ನಾಗಿ ಸಿಗುತ್ತೆ ವಿಶಾಲ್ ಮಾರ್ಟಲ್ಲಿ. ಮತ್ತು ಕೆಲವೊಂದು ಪರ್ಟಿಕ್ಯುಲರಾಗಿ ಇದೇ ಬೇಕು ಅಂತ ಹೋಗಿದ್ದೆ, ಬಟ್ ನಂಗೆ ಆ ಥರದ್ದು ಯಾವುದೂ ಸಿಗಲಿಲ್ಲ. ಆ್ಯಂಡ್ ಹೋಗಿದ್ನಲ್ಲ ಅಂತ ಹೇಳಿ ಒಂದು ಬೇಬಿ ಲೋಷನ್ನ ಕೂಡ ತೊಗೊಂಡೆ. ಸುಮ್ಮನೆ ಹ್ಯಾಂಡ್ ಬ್ಯಾಗಲ್ಲೆಲ್ಲ ಇಟ್ಕೊಂಡ್ರೆ ಸಡನ್ನಾಗಿ ಏನಾದರೂ ಮರ್ತೋದ್ರೂ ಕೂಡ ಯೂಸ್ ಆಗುತ್ತೆ ಅಂದ್ಬಿಟ್ಟು ಒಂದು ಚಿಕ್ಕದು ಇರಲಿ ಅಂತ ಇದನ್ನೇ ತೊಗೊಂಡೆ. ಆ್ಯಂಡ್ ಅದೇ ಥರ ಕಂಟೈನರ್ದನ್ನೇ ಇನ್ನು ಇದು ಪ್ಯಾಕ್ ಆಫ್ 2, ಅದು ಪ್ಯಾಕ್ ಆಫ್ 3 ಅಲ್ಲ, ಅದೇ ಥರ ಇದು ಪ್ಯಾಕ್ ಆಫ್ 2. ಸೊ ಈ ಥರ ಇದೆ, ಚೆನ್ನಾಗಿದೆ. ಅದಕ್ಕಿಂತ ಇದು ಕ್ವಾಲಿಟಿ ತುಂಬಾ ಚೆನ್ನಾಗಿದೆ ಅಂತ ಅನಿಸ್ತು. ಇದ್ರದ್ದು ಕಾಸ್ಟ್ ಬಂದ್ಬಿಟ್ಟು ಸೊ 250 ರುಪೀಸ್, ಬಟ್ ನನಗೆ ಆಫರಲ್ಲಿ 119 ರುಪೀಸ್ಗೆ 2 ಬಾಸ್ಕೆಟ್ ಸಿಕ್ತು. ಸೊ ಈ ಬೇಕಾಗತ್ತೆ ಅಲ್ವಾ, ಈ ಅನಿಸ್ತು. ವಾರ್ಡ್ರೋಬಲ್ಲೆಲ್ಲ ಏನಾದರೂ ಆರ್ಗನೈಸ್ ಮಾಡೋಕ್ಕಿರ್ಬೋದು, ಇಲ್ಲ ನಮ್ಮ ಮೇಕಪ್ ಪ್ರಾಡಕ್ಟ್ಸ್ನೆಲ್ಲ ಸ್ಟೋರ್ ಮಾಡೋಕ್ಕೆ ತುಂಬಾ ಚೆನ್ನಾಗಿರುತ್ತೆ ಅಂತ ಹೇಳಿ ಈ ಥರದನ್ನ 2 ತೊಗೊಂಡೆ. ಇದು ಕೂಡ ಚೆನ್ನಾಗಿದೆ ಕ್ವಾಲಿಟಿ. ಆ್ಯಂಡ್ ಇನ್ನೊಂದು ಏನಂದರೆ, ಬೇಬಿ ಒಂದು ಹ್ಯಾಂಡ್ ಬ್ಯಾಗ್ ತೊಗೊಂಡ್ಲು. ಈಗ ಅದು ಎಲ್ಲ ಹಾಕಿದ್ದಾಳೆ ಅಂತ ಗೊತ್ತಿಲ್ಲ, ಸಿಗ್ತಾ ಇಲ್ಲ. ಸೊ ನೋಡೋಣ, ಮುಂದೆ ತೋರಿಸ್ತೀನಿ. ಆ್ಯಂಡ್ ಅವಳು ಹಾಗೆ ಒಂದು ಶೂ ಕೂಡ ತೊಗೊಂಡ್ಲು. ಸೊ ಅದು ಆಚೆ ಇಟ್ಬಿಟ್ಟಿದ್ದೀನಿ. ಇವಾಗ ಮತ್ತೆ ತೊಗೊಳಕ್ಕೆ ಹೋದರೆ ಅವಳು ಬೇಬಿ ಏನಾದರೂ ಈಗ ಮಲಗಿಸ್ಬಿಟ್ಟು ನಾನು ವೀಡಿಯೋನ ಮಾಡ್ತಾಯಿದ್ದೀನಿ. ಸೊ ಎದ್ಬಿಡ್ತಾಳೆ, ಡೋರ್ ಚೂರು ಸೌಂಡ್ ಆದರೂ ಕೂಡ ಅವಳು ಎದ್ಬಿಡ್ತಾಳೆ. ಅದಕ್ಕೋಸ್ಕರ ನಾನು ಇವಾಗ ಅದೆರಡನ್ನೂ ತೋರಿಸ್ತಿಲ್ಲ, ಕಮಿಂಗ್ ಬ್ಲಾಗಲ್ಲಿ ತೋರಿಸ್ತೀನಿ. ವ್ಲಾಗ್ ಇಷ್ಟೇ, ತುಂಬಾ ಚಿಕ್ಕದಾಗಿ ಎಂಡ್ ಮಾಡ್ತಾಯಿದ್ದೀನಿ. ಕ್ಯೂಟ್ ಆ್ಯಂಡ್ ಸ್ಮಾಲ್ ವ್ಲಾಗ್ ಥರ ಇದು. ಆ್ಯಂಡ್ ಈ ವಿಡಿಯೋ ನಿಮ್ಮೆಲ್ರಿಗೂ ಇಷ್ಟ ಆಗಿದ್ರೆ ಲೈಕ್ ಹಾಗೂ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.